ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಬನ್ನಿ ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಯಾಕೋಬನ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಪ್ರಿಯರೇ, ಇದು ರಾಜಾಜ್ಞೆ ಅಂತ ಹೇಳ್ತಾ ಇದೆ. ಓಕೆ, ರಾಯಲ್ ಕಮಾಂಡ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ ನಾವು ನೋಡ್ತೇವೆ. ರಾಜಾಜ್ಞೆ, ದೇವರು ನಮ್ಮ ರಾಜನಾಗಿದ್ದಾನೆ. ರಾಜನ ಒಂದು ಆಜ್ಞೆಯಾಗಿದೆ. ಇದು ಸಾಮಾನ್ಯವಾಗಿರುವಂಥ ಸುಮ್ಮನೆ ಮಾತಲ್ಲ, ಇದು ಆಜ್ಞೆಯಾಗಿದೆ. ಓಕೆ, ಆದ ಕಾರಣ ಇದು ಲಾ ಎಂಬುದಾಗಿ ನಾವು ನೋಡ್ಬೋದು, ಇದು ಕಮಾಂಡ್ ಎಂಬುದಾಗಿ ನಾವು ನೋಡ್ಬೋದು. ಹಾಗಾದರೆ ಒಂದು ಆಜ್ಞೆ ಏನು ಅಂತಂದರೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ಹಾಗಾದರೆ ಇಲ್ಲಿ ನಾವು ನೋಡಬೇಕಾದ್ರೆ, ನೀವು ಒಳ್ಳೆಯದನ್ನು ಮಾಡುವವರು. ಈ ಪ್ರಪಂಚದಲ್ಲಿ ಅನೇಕರು ಹೇಳ್ತಾರೆ, ಒಳ್ಳೇದು ಮಾಡಿದರೆ ಸ್ವರ್ಗ, ಕೆಟ್ಟದ್ದು ಮಾಡಿದರೆ ನರಕ. ಅಂದರೆ ಒಳ್ಳೇದೇನು ಅಂತ ಅವ್ರಿಗೆ ಕೇಳಿ. ಒಳ್ಳೇದೇನಂದರೆ, ನಾನು ಯಾರ ಹತ್ರ ನಾನು ಸುಳ್ಳು ಹೇಳಲ್ಲ, ನಾನು ಕದಿಯಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಲ್ಲ, ಯಾರಿಗೂ ನಾನು ದೋಚ್ಕೊಳ್ಳಲ್ಲ. ಓಕೆ, ಇದನ್ನೆಲ್ಲ ಹೇಳ್ತಾರೆ. ನಾನು ಯಾರಿಗೂ ಕೊಲೆ ಮಾಡಲಿಲ್ಲ. ಓಕೆ, ಅದು ಒಳ್ಳೆಯದಾಯಿತು. ಅದು ಏನು ಅಂತಂದರೆ, ನಮ್ಮನ್ನು ತೃಪ್ತಿಪಡಿಸುವಂಥ ಒಂದು ಒಳ್ಳೆತನ. ಅದು ದೇವರ ರಾಜಾಜ್ಞೆಯ ಒಂದು ಒಳ್ಳೆತನವನ್ನು ನಾವು ನೋಡಬೇಕಾದ್ರೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಅನ್ನುವಾಗ ಸುಂದರವಾದ ಒಂದು ಎಕ್ಸಾಂಪಲ್ ಸ್ವಾಮಿ ಕೊಟ್ಟಿದ್ದಾರೆ. ಯಾರು ಅಂತಂದರೆ, ಒಬ್ಬ ಕಳ್ಳರು ಒಬ್ಬ ವ್ಯಕ್ತಿಯನ್ನು ಒಡೆದು ಅವನಲ್ಲಿರುವಂಥದ್ದೆಲ್ಲ ದೋಚಿಕೊಂಡು ಅವನ ಅಡವಿಯಲ್ಲಿ ಹಾಗೆ ಬಿಸಾಡಿ ಅರಜೀವ ಮಾಡಿ ಬಿಸಾಡಿದಾಗ ಅನೇಕ ಜನರು ಆತನ ಮುಂದೆ ಹಾದು ಹೋಗುವಾಗ ಕೆಲವರು ಅಯ್ಯೋ ಪಾಪ ಅಂದರು. ಇನ್ನೊಬ್ಬರು ನೋಡಿದರು, ಅರೆ ನಾನು ಏನು ಮಾಡೋಕ್ಕಾಗಲ್ಲ, ಇವನ್ನ ಮುಟ್ಟಿದರೆ ಇವನು ಸತ್ತನೋ ಬದುಕಿದ್ನೋ ಗೊತ್ತಿಲ್ಲ, ನಾನು ಅರ್ಚಕ, ನಾನು ಅಶುದ್ಧನಾಗಿ ಬಿಡ್ತೇನೆ, ಹೋಗಿಬಿಡ್ತಾರೆ. ಇನ್ನೊಬ್ಬರು ಸಮಾರ್ಯದವನು ಬರ್ತಾನೆ. ಅವನು ಮೊದಲನೇದಾಗಿ ನಾವು ನೆರೆಯವನನ್ನು ಪ್ರೀತಿಸಬೇಕಾದ್ರೆ ನಮಗೇನು ಬೇಕು? ಕನಿಕರ ಬೇಕು, ಕಂಪ್ಯಾಷನ್. ನಮಗೆ ಕಂಪ್ಯಾಷನ್, ಅದು ಪ್ರೀತಿ, ಅದು ಇಲ್ಲ ಅಂತಂದರೆ ನಾವು ಯಾರನ್ನ ನಾವು ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ನಾವು ಆಮೇಲೆ ಕನಿಕರ ಇದೆ. ಆಮೇಲೆ ನಮಗೇನು ಬೇಕು? ಟೈಮ್ ಬೇಕು. ಇವಾಗ ಎಷ್ಟೋ ಆಕ್ಸಿಡೆಂಟ್ಸ್ ಆಗಿರುತ್ತೆ, ಆದರೆ ಎಷ್ಟೋ ಜನರು ಸುಮ್ಮನೆ ನೋಡಿ ಹೋಗೋರು ತುಂಬ ಜನ, ಆದರೆ 2-3 ಜನ ಖಂಡಿತವಾಗಿ ಅಲ್ಲಿ ನಿಲ್ತಾರೆ, ಅವ್ರಿಗೆ ಹಾಸ್ಪಿಟ್ಲ್ವರೆಗೂ ಮುಟ್ಟಿಸ್ತಾರೆ. ಓಕೆ, ಅಂಥವ್ರು ಬಹಳ ಕಡಿಮೆ ಈ ಪ್ರಪಂಚದಲ್ಲಿ. ನಾವು ಎಷ್ಟೋ ಸರಿ ಸ್ಕೂಟ್ರಲ್ಲಿ ಬಿದ್ದಿದ್ದೇವೆ, ಆ ಸಮಯದಲ್ಲಿ ಜನರು ನೋಡಿ ಹೋಗಿದ್ದಾರೆ, ಆದರೆ 2-3 ಜನ ಅವ್ರು ನಿಂತು ನಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಆ ಒಂದು ನೆರೆಯನ್ನು ಪ್ರೀತಿಸು. ಅದು ನೀನು ಒಳ್ಳೆಯದು ಮಾಡಿದ ಹಾಗೆ. ನಾನು ಸುಳ್ಳು ಹೇಳಲ್ಲ, ನಾನು ಅವ್ರಿಗೆ ಇದು ಮಾಡಿಲ್ಲ, ನಾನು ಇವರಿಗೆ ಅನ್ಯಾಯ ಮಾಡಿಲ್ಲ, ನಾನು ಒಳ್ಳೆಯವಳು ಅಲ್ಲ. ದೇವರ ರಾಜಾಜ್ಞೆ ಏನು ಅಂದರೆ, ನಾನು ನಿಜವಾಗಿಯೂ ನನ್ನ ಹತ್ರ ಕನಿಕರ ಇದೆಯಾ? ನಾನು ನಿಜವಾಗಿಯೂ ನಾನು ಸಮಯ ಕೊಡೋಕ್ಕೆ ಸಾಧ್ಯನಾ? ಅವನು ಸಮಯ ಕೊಟ್ಟ, ಸಮಾರ್ಯದವನು. ಆಮೇಲೆ ಅವನಿಗೆ ಅಷ್ಟೇ ಮಾಡಿ ಅಲ್ಲೇ ಬಿಟ್ಟು ಹೋಗಲಿಲ್ಲ. ಅವನು ಎತ್ತುಕೊಂಡು ಹೋದ. ಎಲ್ಲಿ? ತನ್ನ ಕತ್ತೆ ಮೇಲೆ ಅವನನ್ನು ಹಾಕ್ಕೊಂಡು ನಡೆಸ್ಕೊಂಡು ಎತ್ತರವಾದ ಬೆಟ್ಟದಿಂದ ಇಳಿದು ಕೆಳಗೋಗಿ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಅವನಿಗೆ ಅಡ್ಮಿಟ್ ಮಾಡಿ, ಅವನು ಅರ್ಜೀವ, ಅವನ ಹತ್ರ ಏನಿಲ್ಲ, ಹಣನೇ ಇಲ್ಲ. ಅವನಿಗೆ ಹಣ ಇಲ್ಲದೆ ಇರುವಾಗ ಈ ವ್ಯಕ್ತಿ, ಅಯ್ಯೋ ನಿನ್ನ ಹತ್ರ ಹಣ ಇಲ್ಲ, ನಾನೇನು ಮಾಡಲಿ ಅನ್ನೋಕ್ಕೆ ಹೇಳಲಿಲ್ಲ. ಅವನು ಹೇಳ್ತಾನೆ ಹಾಸ್ಪಿಟಲ್ದವರಿಗೆ, ಇವನಿಗೆಲ್ಲ ಆರೈಕೆ ಮಾಡಿ, ಒಂದು ವೇಳೆ ಜಾಸ್ತಿ ಬಿಲ್ಲಾದರೆ ನಾನು ಕಟ್ತೇನೆ. ಯಾರು ಅವನೇನು ತಮ್ಮನ, ಮಾಮನ, ಮಗನ? ಏನೂ ಇಲ್ಲ, ಸಂಬಂಧನೇ ಇಲ್ಲ. ಅವನು ಯಹೂದ್ಯನಿರ್ಬೋದು, ಇವನು ಸಮಾರ್ಯದವನಿರ್ಬೋದು, ಅವನು ದ್ವೇಷ ಮಾಡ್ತಿರ್ಬೋದು ಇವ್ರನ್ನ. ಆಗಿನ ಕಾಲದಲ್ಲಿ ಸಮಾರ್ಯದವರು ಅಂದರೆ ಇವ್ರಿಗೆ ಆಗ್ತಾ ಇರಲಿಲ್ಲ, ಯಹೂದ್ಯರಿಗೆ. ಆದರೆ ಅಲ್ಲಿ ಒಂದು ಪ್ರೀತಿಯನ್ನು ನಾವು ಸಮಾರ್ಯದವನ ನಾವು ನೋಡ್ತೇವೆ. ಪ್ರಿಯರೇ, ಇದು ಬಹಳ ದೊಡ್ಡ ರಾಜಾಜ್ಞೆ ಆಗಿದೆ. ಇದು ಸಾಮಾನ್ಯವಾದ ರಾಜಾಜ್ಞೆ ಅಲ್ಲ. ನಾವು ಸುಮ್ಮನೆ ಜೀವನ ಮಾಡ್ತಾ ಇದ್ದೇವೆ. ರಾಜಾಜ್ಞೆಯನ್ನು ಮಾಡುವವರು ಏನಂತೆ? ನೀನು ಒಳ್ಳೆಯದನ್ನು ಮಾಡುವವನು ಎಂಬುದಾಗಿ ಹೇಳ್ತದೆ. ಒಳ್ಳೇದು ಮಾಡಿದರೆ ಸ್ವರ್ಗ, ಕೆಟ್ಟದ್ದು ಮಾಡಿದರೆ ನರಕ. ಅಷ್ಟಕ್ಕೆ ಅಲ್ಲ ಪ್ರಿಯರೇ, ನಮಗೆ ಒಂದು ರಾಜಾಜ್ಞೆ ಇದೆ. ನಾವು ಒಳ್ಳೆಯದನ್ನು ಮಾಡಬೇಕಾದ್ರೆ ಈ ಸಮಾರ್ಯನ ಒಂದು ಜೀವನವನ್ನು ನಾವು ನೋಡುವಾಗ ಕನಿಕರ, ಟೈಮ್ ಕೊಡಬೇಕು, ನಮ್ಮಲ್ಲಿರುವಂಥ ತ್ಯಾಗ. ಓಕೆ, ನಾವು ತ್ಯಾಗ, ಕನಿಕರ ಮತ್ತು ಟೈಮು ಇಲ್ಲದಿದ್ದರೆ ನಾವು ಒಳ್ಳೆಯದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ನೆರೆಯವನನ್ನು ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ. ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಹೌದು ರಾಜ, ನಿನ್ನ ರಾಜಾಜ್ಞೆಯನ್ನು ನಾವು ನೆರವೇರಿಸುವುದಕ್ಕೆ ನಮಗೆ ಬೇಕಿರುವಂಥ ಒಂದು ಕನಿಕರ ಕೊಡ್ರಜ್ಜ.
ಸಮಯ ಕೊಟ್ಟಿದ್ದೆ, ಅದನ್ನು ಉಪಯೋಗಿಸುವಂತೆ ನಮ್ಮ ಮನಸ್ಸು ಕೊಡು ರಾಜ. ತಂದೆಯೇ, ನಮ್ಮಲ್ಲಿರುವಂಥದ್ದು ಏನೇ ಇರಲಿ ಅದನ್ನು ಇತರರೊಟ್ಟಿಗೆ ಹಂಚುವುದಕ್ಕೆ ಧೈರ್ಯ ಕೊಡು ಸ್ವಾಮಿ. ಹೌದು ರಾಜ, ನಮ್ಮಲ್ಲಿರುವಂಥ ಸ್ವಾರ್ಥ ಬುದ್ಧಿಯನ್ನು ತೆಗೆದಾಕು, ಅಲಕ್ಷ್ಯ ಬುದ್ಧಿಯನ್ನು ತೆಗೆದಾಕು. ಪರರನ್ನು ನೋಡಿದರೆ ಅವ್ರು ಯಾರೋ ನಾವ್ಯಾರೋ ಅನ್ನುವಂಥದ್ದನ್ನು ತೆಗೆದು ಹಾಕು ರಾಜ. ನಾವೆಲ್ಲ ಒಂದೇ ಕುಟುಂಬ, ಮಾನವ ಕುಟುಂಬ ದೇವರು ಮಾಡಿದ್ದಾರೆ. ಇದು ನನ್ನ ಅಣ್ಣ, ಇದು ನನ್ನ ತಮ್ಮ, ಇದು ನನ್ನ ಅಕ್ಕ, ಇದು ನನ್ನ ತಂಗಿ, ಇದು ನನ್ನ ತಾಯಿ ಎಂಬುದಾಗಿ ಪ್ರೀತಿಸುವಂಥ ಮನಸ್ಸನ್ನು ನಮ್ಮಲ್ಲಿ ಕೊಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.